ಜನರ ಜೇಬಿಗೆ ಪದೇ ಪದೇ ಕತ್ರಿ ಹಾಕ್ತಾ ಇದೆ ಈ ಗ್ಯಾರಂಟಿ ಸರ್ಕಾರ. ಕತ್ರಿ ಹಾಕಿ 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 ಜನರ ಜೇಬೆ ತೂತಾಗ್ಬಿಟ್ಟಿದೆ. ಜೇಬಿಗೆ ಎಷ್ಟು ತುಂಬಿಸಿದ್ರು ಜೇಬಲ್ಲಿ ಉಳಿತಾ ಇಲ್ಲ. ನಿರಂತರ ಬೆಲೆ ಏರಿಕೆಗೆ ರಾಜ್ಯದ ಜನ ಕಂಗಾಲಾಗಿ ಹೋಗಿದ್ದಾರೆ. ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಹಾಲಾಯ್ತು, ಎಲ್ಲಾನು ಆಯ್ತು. ಬೆಲೆ ಏರಿಕೆ ದರ ಏರಿಕೆ ಹೊಡೆತಕ್ಕೆ ಮಧ್ಯಮ ವರ್ಗ ಕಂಗಾಲಾಗಿ ನಿರಂತರ ಬೆಲೆ ಏರಿಕೆಗೆ ರಾಜ್ಯದ ಜನ ಕಂಗಾಲಾಗಿ ಹೋಗಿದ್ದಾರೆ. ದರ ಏರಿಕೆ ಹೊಡೆತಕ್ಕೆ ಮಧ್ಯಮ ವರ್ಗವೇ ಕಂಗಾಲಾಗಿ ಹೋಗಿದೆ. ಮನೆ ಬಾಡಿಗೆ, ಮಕ್ಕಳ ಸ್ಕೂಲ್ ಫೀಸ್, ಕರೆಂಟ್ ಬಿಲ್, ತೈಲ ಬೆಲೆ, ದಿನಸಿ, ತರಕಾರಿ ಹಣ ಹೊಂದಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಹೀಗೆ ಬೆಲೆ ಏರಿಸುವ ಬದಲು ವಿಷ ಕೊಡಿ, ಆಗಲೇ ಒಳ್ಳೇದು ನಮಗೆ ಅಂತ ಜನ ಹೇಳ್ತಾ ಇದ್ದಾರೆ. ಬೆಲೆ ಏರಿಕೆ ವಿರುದ್ಧ ಜನಸಾಮಾನ್ಯರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ನ ಮುಂದೆ ಕುಟುಂಬಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ. ನೀವು ಕೇಳ್ಬೋದು, ಏನು ಇದೇ ಸರ್ಕಾರ ಬಂದು ಬೆಲೆ ಏರಿಕೆ ಮಾಡ್ತಾ, ಬೇರೆ ಯಾರು ಬೆಲೆ ಏರಿಕೆ ಮಾಡಲೇ ಇಲ್ವಾ? ನೀವು ಕೇಳ್ಬೋದು. ಬೇರೆ ಎಲ್ಲರೂ ಬೆಲೆ ಏರಿಕೆ ಮಾಡಿದ್ದಾರೆ. ಆದರೆ ಈ ಸರ್ಕಾರ ಬೆಲೆ ಏರಿಕೆಯನ್ನು ವಿರೋಧ ಮಾಡಿ ಬಂದಂಥ ಸರ್ಕಾರ. ಬೆಲೆ ಏರಿಕೆ ಆಗ್ತಾ ಇದೆ, ದೇಶದಲ್ಲಿ ಜನ ಬದುಕೋದಕ್ಕಾಗ್ತಾ ಇಲ್ಲ, ಬೀದಿ ಬೀದಿಯಲ್ಲಿ ಸಾಯ್ತಾ ಇದ್ದಾರೆ. ನಾವು ಜನರ ಜೇಬಿನಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಬಂದಂಥ ಸರ್ಕಾರ ಇವತ್ತು ಅದೇ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ಇದೆ. ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು. ನೋಡಿ, ಹಾಲು 30 ಲೀಟರ್ ಬಳಕೆ 150 ರೂಪಾಯಿ. ಒಂದು ಕುಟುಂಬದ ಒಂದು ತಿಂಗಳ ಅಂದಾಜು ಖರ್ಚನ್ನು ಹೇಳ್ತಾ ಇದೆ. ಹಾಲು 30 ದಿನಕ್ಕೆ 30 ಲೀಟರ್ ಬೇಕಾ, ಒಂದು ತಿಂಗಳಿಗೆ 150 ರೂಪಾಯಿ ಆಯಿತು. ಪೆಟ್ರೋಲು ಡೀಸೆಲು 30 ಲೀಟ್ರು 90 ರೂಪಾಯಿ. 30 ಲೀಟರ್ ಬಳಕೆ ಆಗುತ್ತೆ. ಲೀಟ್ರಿಗೆ ಎಷ್ಟಿದೆ? 100 ರೂಪಾಯಿ, 900 ರೂಪಾಯಿ. ತರಕಾರಿ ಬೆಲೆ 500 ರೂಪಾಯಿ. ಮದ್ಯ ಕುಡಿತೀನಿ ಅಂತಿದ್ರೆ ಅದು 500 ರೂಪಾಯಿ. ವಿದ್ಯುತ್ತು ವಾಣಿಜ್ಯ ಬಳಕೆ 300 ರೂಪಾಯಿ. ಕಡಿಮೆ ಹಾಕಿದ್ದೀವಿ, ಇರೋದ್ರಲ್ಲಿ ಕಡಿಮೆ ಹಾಕಿದ್ದೀವಿ. ಬಸ್ ಟಿಕೆಟ್ ಹಂಗು ಹಿಂಗು ಮಾಡ್ಕೊಂಡು ಹೆಂಗಸರಿಗೆ ಫ್ರೀ, ಗಂಡಸರು ಹೋಗೋದು ಬೇಡವಾ, ಅವರೊಂದು 200 ರೂಪಾಯಿ. ದಿನಸಿ 700 ರೂಪಾಯಿ. ಮಾಂಸ 300 ರೂಪಾಯಿ. ತಿಂದೇ ಇರೋರಿದ್ರೆ ಇದರಲ್ಲೇ ಬಂತು, ತರಕಾರಿಲೇ ಬಂದುಬಿಡ್ತು. ಟ್ಯಾಂಕರ್ ನೀರು 2000 ರೂಪಾಯಿ ಆಗಿದೆ. ಒಟ್ಟು ಒಂದು ತಿಂಗಳಲ್ಲಿ ಒಬ್ಬ ಮನುಷ್ಯ ಎಷ್ಟು ಖರ್ಚು ಮಾಡಬೇಕು? ಸಂಬಳ ಎಷ್ಟಿದೆ ಯೋಚನೆ ಮಾಡಿ. ಪೆಟ್ರೋಲ್ ಡೀಸೆಲ್ಲು ನಿಜಕ್ಕೆ 90 ರೂಪಾಯಿ ಅಂತ ಹಾಕಿದ್ದಾರೆ, ತಪ್ಪಾಗಿದೆ. 30 ಲೀಟ್ರ್, ಒಂದು ಲೀಟ್ರಿಗೆ 100 ರೂಪಾಯಿ ಇದೆ ರೀ. ಲೀಟ್ರ್ 100 ರೂಪಾಯಿ. ಹೆಂಗೆ ಬದುಕಬೇಕು? ಜನರ ಜೇಬಿಗೆ ಕತ್ರಿ ಬೀಳ್ತಾ ಇದೆ. ಸಂಬಳ ಜಾಸ್ತಿ ಆಗಿದೆ ಯಾರ್ದಾದ್ರು? ಎಲ್ಲಾದರೂ ಕೆಲಸ ಇದೆಯಾ ಮಾಡೋದಕ್ಕೆ? ಸಂಬಳ ಜಾಸ್ತಿ ಆಗ್ತಾ ಇಲ್ಲ, ಉದ್ಯೋಗ ಇಲ್ಲ, ಗಳಿಕೆ ಅಷ್ಟರಲ್ಲೇ ಇದೆ. ಆದರೆ ಖರ್ಚು ಮಾತ್ರ ಒಟ್ಟು ಅಂದಾಜು ಹೊರೆ ನೋಡಿ 5,000ವರೆಗೆ ಹೊರೆ. 5,000ವರೆಗೆ. ಇದು ಹೆಚ್ಚಾಗಿರೋದನ್ನು ಹೇಳ್ತಾ ಇರೋದು ನಾವು. ಹೊರೆ ಎಷ್ಟು ಅಂತ. ಹಾಲು 30 ಲೀಟರ್ ಬಳಕೆ ಮಾಡಿದ್ರೆ 150 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕು. ಪೆಟ್ರೋಲು ಡೀಸೆಲ್ಲು 30 ಲೀಟ್ರಿಗೆ 90 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕು. ಒಂದೊಂದು ಲೀಟ್ರಿಗೆ 3 ರೂಪಾಯಿ ಇದೆ, ಹೆಚ್ಚು ಮಾಡಿದ್ದಾರೆ. ತರಕಾರಿ 500 ರೂಪಾಯಿ ಹೆಚ್ಚು ನಾವು ಪೇ ಮಾಡಬೇಕು. ಮದ್ಯ 500 ರೂಪಾಯಿ ಹೆಚ್ಚಿಗೆ ನಾವು ಕೊಡಬೇಕು. ವಿದ್ಯುತ್ ವಾಣಿಜ್ಯ ಬಳಕೆ 300 ರೂಪಾಯಿ ಹೆಚ್ಚಿಗೆ ಕೊಡಬೇಕು. ಬಸ್ ಟಿಕೆಟ್ ದರ 200 ರೂಪಾಯಿ ಹೆಚ್ಚಿಗೆ ಕೊಡಬೇಕು. ದಿನಸಿಗೆ 700 ರೂಪಾಯಿ ಹೆಚ್ಚಿಗೆ ಖರ್ಚು ಮಾಡಬೇಕು. ಮಾಂಸಕ್ಕೆ 300 ರೂಪಾಯಿ ಹೆಚ್ಚಿಗೆ ಖರ್ಚು ಮಾಡಬೇಕು. ಟ್ಯಾಂಕರ್ ನೀರಿಗೆ 2000 ರೂಪಾಯಿ ಹೆಚ್ಚಿಗೆ ಖರ್ಚು ಮಾಡಬೇಕು. ಅಂದಾಜು ಹೊರೆ 4740 ರೂಪಾಯಿ. ರಾಜ್ಯದ ಜನ ಏನು ಹೇಳ್ತಾರೆ ಕೇಳ್ಕೊಂಬ. ಇವತ್ತಿನ ಬೆಲೆ ಏರಿಕೆ ನಡುವೆನೂ ಕೂಡ ಮಧ್ಯಮ ವರ್ಗದ ಜನರು ತಮ್ಮ ಜೀವನವನ್ನು ನಡೆಸೋದು ಸಾಧ್ಯನಾ ಅಸಾಧ್ಯನಾ ಅನ್ನೋದನ್ನು ಇಲ್ಲಿರುವಂಥ ಜನರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲೊಂದು ಮನೆ ಇದೆ, ಸೊ ಇಲ್ಲೇ ಹೋಗೋಣ. ಏನೆಲ್ಲ ಕಷ್ಟಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ ಮತ್ತು ಈ ಬೆಲೆ ಏರಿಕೆಯಿಂದ ಏನೆಲ್ಲ ಸಮಸ್ಯೆಗಳು ಅವ್ರಿಗೆ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ, ಬನ್ನಿ. ಹೆಂಗೆ ನಡೀತಾ ಇದ್ದಮ್ಮ ವ್ಯಾಪಾರ ಎಲ್ಲ? ಏನು ವ್ಯಾಪಾರ ಇಲ್ಲ ಮೇಡಮ್, ಸುಮಾರಾಗಿ ಎಲ್ಲ ಹೂವು ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಯಾರು ನೋಡು, ನಾವು ಅಲ್ಲಿ 150 ರೂಪಾಯಿ ಕೊಡ್ತೀವಿ KGಗೆ. ಬರೀ ಎಷ್ಟು 8 ಮೊಳ 9 ಮೊಳ ಆಗುತ್ತೆ. ಅದರಲ್ಲಿ ನೋಡಿದ್ರೆ 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ನಮಗೆ ಜೀವನ ನಡಿಬೇಕಲ್ಲ, ಬಾಡಿಗೆ ಕಟ್ಟಬೇಕು, ಮನೆ ಸಂಸಾರ ನಡೆಸಬೇಕು, ಮಕ್ಕಳು ನೋಡಬೇಕು, ಫೀಸ್ ಕಟ್ಟಬೇಕು. ಈಗ ಹಾಲು ರೇಟ್ ನೋಡಿದ್ರೆ ಹಂಗೆ ಮಾಡಿ ಇಕ್ಕಿದ್ದಾರೆ. ಬೇಳೆ ರೇಟು, ಅಕ್ಕಿ ರೇಟು, ಪ್ರತಿಯೊಂದು ಟೊಮಾಟೊ ನೋಡಿದ್ರೆ 80 ರೂಪಾಯಿ ಮಡಿಕ್ಕಿದ್ದಾರೆ. ಒಂದೊಂದು ಕಡೆ 100 ರೂಪಾಯಿ ಮಡಿಕ್ಕಿದ್ದಾರೆ. ತರಕಾರಿ ಎಲ್ಲ ರೇಟು. ಏನು ತೊಗೊಂಡು ಮಾಡೋಣ? 1/4 kg ತರಕಾರಿ ತೊಗೊಂಡ್ರೆ ಸಾಲದೇ ಇಲ್ಲ. ನಾವು ಅವಾಗಿಂದ ಅರ್ಧ kg ತೊಗೊಂಡು ಮಾಡ್ತಾಯಿದ್ದವರು, ಇವಾಗ 1/4 kg ತೊಗೊಂಡ್ರೆ ಸಾಲದೇ ಇಲ್ಲ. ಸೊಪ್ಪು ನೋಡಿದ್ರೆ ಆ ರೇಟು. ಕಟ್ಟು 50 ರೂಪಾಯಿ 60 ರೂಪಾಯಿ ಹೇಳ್ತಾಯಿದೆ. ಏನು ತೊಗೊಂಡು ಏನು ಮಾಡೋಣ ಹೇಳಿ? ಪ್ರತಿಯೊಂದು ಹಿಂಗೆ ರೇಟ್ ಮಾಡ್ತಾಯಿದ್ರೆ ನಾವು ಹೆಂಗೆ ಜೀವನ ಮಾಡೋದು?
ಈಗ ತಾವು ಹೂವನ್ನ ಕಟ್ಕೊಂಡು ಎಲ್ಲ ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ, ಇದನ್ನ ಮಾರ್ಕೊಂಡು ತಮ್ಮ ಜೀವನ ಹೆಂಗ್ ನಡೀತಾ ಇದೆ? ಕಷ್ಟ ಮೇಡಮ್, ಜೀವನನೇ ಮಾಡೋಕ್ಕಾಯ್ತಾ ಇಲ್ಲ. ಪ್ರತಿಯೊಂದು ನೋಡಿ, ಇವಾಗ ನಾವು ದುಡಿಯೋದೆಲ್ಲ ಒಂದು 50 ರೂಪಾಯಿ ಬಂದರೆ ಇದರಲ್ಲೇ ಹೋಗ್ಬಿಡುತ್ತೆ. ಎಕ್ಸ್ಟ್ರಾ ಮಾಡಿರ್ತಾರಲ್ಲ ಅದರಲ್ಲೇ ಹೋಗ್ಬಿಡುತ್ತೆ. ಇವರೆಲ್ಲ ಓಟ್ ಹಾಕಿಸ್ಕೊಂಡು ಏನಕ್ಕೆ ಹಿಂಗೆ ಮಾಡ್ತಾಯಿದ್ದಾರೆ? ನೀರಿನ ಬಿಲ್ ನೋಡಿದ್ರೆ ಅಷ್ಟೊಂದು ಬರ್ತದೆ, ಮನೆ ಬಾಡಿಗೆ ನೋಡಿದ್ರೆ ಹೆಚ್ಚಿಸ್ತಾನೇ ಇರ್ತಾರೆ. ನಾವೆಲ್ಲೂ ಹೋಗೋಣ. ಇಲ್ಲಿ ಮನೆ ಯಜಮಾನ್ರಿದ್ದಾರೆ, ಮನೆ ಯಜಮಾನ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಹೆಂಗಿದೆ ಸರ್ ಬೆಲೆ ಏರಿಕೆ ಮಧ್ಯೆ ಒಬ್ಬ ಮಧ್ಯಮ ವರ್ಗದವರ ಜೀವನ ಹೆಂಗೆ ನಡೀತಿದೆ? ಮಧ್ಯಮ ವರ್ಗದ ಜೀವನ ಕಷ್ಟ ಆಯಿತು ಮೇಡಮ್. ಬರೀ ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಎಲ್ಲ ಜಾಸ್ತಿ ಮಾಡೋದ್ರಿಂದ, ಬರೀ ಪೆಟ್ರೋಲ್ ರೇಟು ಒಂದು ಜಾಸ್ತಿ ಮಾಡೋದ್ರಿಂದ ಎಲ್ಲ ಟ್ರಾನ್ಸ್ಪೋರ್ಟ್ ವೆಹಿಕಲ್ ರೇಟ್ ಜಾಸ್ತಿ ಇರ್ತದೆ. ಆಮೇಲೆ ಪ್ರತಿಯೊಂದು ಟ್ರಾನ್ಸ್ಪೋರ್ಟಲ್ಲಿ ಬರೋದೆಲ್ಲ ರೇಟ್ ಜಾಸ್ತಿ ಇರುತ್ತೆ. ಅದರಿಂದ ತುಂಬ ಕಷ್ಟ ಆಗಿದೆ ಮಧ್ಯಮ ವರ್ಗದವ್ರಿಗೆ. ಈಗ ಮನೆ ನಡ್ಸೋಕ್ಕೆ ಮೂಲ ಕಂಬ ಅಂತಂದರೆ ಹೆಣ್ಣು ಮಕ್ಕಳು. ಸೊ ನೀವು ಹೊರೆನ ಹೊತ್ಕೊಂಡು ಹೋಗೋರು ಇವತ್ತಿನ ದಿನ ಒಂದಷ್ಟು ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಹೆಂಗೆ ನಡೆಸ್ತಾ ಇದ್ದೀರಾ ಮನೇನ? ಹೇಗೆ ಅನ್ನಿಸ್ತಾ ಇದೆ? ಒಂದಷ್ಟು ಅಂತ ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ ಎಲ್ಲದರಲ್ಲೂ ಜಾಸ್ತಿ ಆಗಿಬಿಟ್ಟಿದೆ. ದಿನನಿತ್ಯ ಸ್ಟಾರ್ಟಿಂಗು ಹಾಲಿಂದ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಏನು ಇಲ್ಲ ಅಂದ್ರೂ ಹಾಲಿನ ಪ್ಯಾಕೆಟ್ ಅಂತೂ ನೋಡ್ತೀವಿ. ಮಕ್ಕಳಿಗೆ ಅವಶ್ಯಕತೆ ಪೌಷ್ಟಿಕಾಂಶ, ಮಕ್ಕಳು ಮೂಳೆ ಭದ್ರ ಆಗೋದಕ್ಕೆ ನಮಗೆ ಸಿಗುವಂಥದ್ದು ಬೇರೆ ಪೌಷ್ಟಿಕಾಂಶ ಈ ಹಾಲಿನ ಪುಡಿ ಅವು ಇವು ತರೋದಕ್ಕಂತೂ ಕಂಫರ್ಟ್ ಝೋನ್ ಇರಲ್ಲ ಮಿಡ್ಲ್ ಕ್ಲಾಸ್ ಅವ್ರದ್ದು. ಕನಿಷ್ಠ ಪಕ್ಷ ಮಕ್ಕಳಿಗೆ ಬೆಳವಣಿಗೆಗೆ ಬೇಕಾಗಿರೋಂಥ ಒಂದು ಬೇಸಿಕ್ ನೆಸಸರಿ ಅಂತ ಹೇಳ್ಬೋದು ಹಾಲು. ಪ್ರತಿಯೊಂದರಲ್ಲೂ ಏರಿಕೆ ಆಗ್ತಾ ಹೋದರೆ ತುಂಬ ಹೊರೆ ಆಗುತ್ತೆ. ಒಂದಷ್ಟು ಬೆಲೆಗಳು ಜಾಸ್ತಿ ಆಗಿದ್ದಾವೆ, ಎಲ್ಲದ್ರ ಮೇಲೂ ಬೆಲೆಗಳು ಜಾಸ್ತಿ ಆಗಿರೋದನ್ನ ಕಂಡು ಬರ್ತಾ ಇದೆ. ಸೊ ಮನೆ ಮಾಲೀಕರಾಗಿ ಜೀವನ ನಡೆಸೋದು ಹೇಗೆ ಅನಿಸ್ತಾ ಇದೆ? ಇವಾಗ ಮನೆ ಒಳಗೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿದೆ. ಏನು ಮಾಡೋಕ್ರೆ ಆಚೆ ಹೋಗಿ 100 ರೂಪಾಯಿ ತಗೊಂಡೋದ್ರೆ ಏನು ಒಂದು ಐಟಮ್ ಬರ್ತಾಯಿಲ್ಲ. ಎಲ್ಲ ರೇಟ್ ಜಾಸ್ತಿ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ರೇಷನ್ ರೇಟ್ ಜಾಸ್ತಿ ಆಗಿದೆ. ಆಮೇಲೆ ಮತ್ತೆ ನಾವು ಹೊರಗಡೆ ಎಲ್ಲರೂ ಹೋದ್ರು ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಯಾವುದೂ 5 ಪೈಸದು ನಾವೇನು ಕೊಂಡೋಕ್ಕಾಯ್ತಾ ಇಲ್ಲ. ಇವರು ಸರ್ಕಾರದವ್ರು ಹಿಂಗೆ ಮಾಡ್ಕೊಂಡೋದ್ರೆ ಬಡವರು ಎಲ್ಲಿ ಹೋಯ್ತಾರೆ ಅಂತ ಗೊತ್ತಾಯ್ತಿಲ್ಲ. ಶ್ರೀಮಂತರು ಏನೋ ಇರೋರು ಮಾಡ್ತಾರೆ, ನಮ್ಮಂಥವ್ರು ಏನು ಮಾಡೋಣ? ನಾವು ಹೋಗಿ ಕಟ್ಕೊಂಡು ಆಟೋ ಓಡಿಸೋದು ನಾನು ಆಟೋ ಓಡಿಸಿ ಮನೆಗೆ 200-300 ರೂಪಾಯಿ ಸಿಗ್ತದೆ. ಅದು ತಂದು ಏನು ಮಾಡೋಣ? ಹೆಂಗೆ ಮಕ್ಕಳು ಸಾಕೋಣ ನಾವು? ಒಟ್ಟಿನಲ್ಲಿ ಬೆಲೆ ಏರಿಕೆಯ ಬಿಸಿ ಮಧ್ಯಮ ವರ್ಗದವರಿಗೆ ಹೆಚ್ಚು ತಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಜೀವನ ನಡೆಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅವರಿಗೆಲ್ಲ. ಯಾಕಂತಂದರೆ ಕೇವಲ ಒಂದೇ ಇರಲ್ಲ, ಮಕ್ಕಳ ಫೀಸ್ ಆಗಿರ್ಬೋದು, ಮನೆಗೆ ಸಾಮಗ್ರಿಗಳನ್ನು ತರೋದಾಗಿರ್ಬೋದು, ರೆಂಟ್ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ವೆಹಿಕಲ್ ಚಾರ್ಜಸ್ ಆಗಿರ್ಬೋದು. ಸೊ ಸಂಪೂರ್ಣವಾಗಿ ಜೀವನ ನಡೆಸೋದಕ್ಕೆ ಬೆಲೆ ಏರಿಕೆ ಒಂದು ರೀತಿಲಿ ಅವ್ರಿಗೆ ಜೀವನಕ್ಕೆ ತೊಂದರೆ ತಂದು ಒಡ್ತಾ ಇದೆ. ಸೊ ನೋಡೋಣ ಇದೆಲ್ಲ ಬೆಲೆಗೆ ಬ್ರೇಕ್ ಬೀಳುತ್ತಾ ಮತ್ತು ಇದು ಹೀಗೆ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.